ಸಾರಿಗೆ ಸಚಿವರಾದಂಥ ರಾಮಲಿಂಗೇಗೌಡರು ಮತ್ತು ಹಿರಿಯ ಸಚಿವರಾದಂಥ ರಾಮಲಿಂಗೇಗೌಡರು ಇರುವಂಥದ್ದು. ಸರ್, ಬೆಂಗಳೂರು BBMP ಚುನಾವಣೆ ನಡೆಯುತ್ತೋ ಇಲ್ಲೋ ಅನ್ನೋಂಥದ್ದು ಏನೋ ಸರ್ಕಾರದ ಮಟ್ಟದ ನಡೆಯುವಂಥ ನಿರ್ಧಾರ ಆಗಿದೆ ಅಥವಾ ಇನ್ನೂ ಚಿಂತನೆನೇ ಏನು ಸರ್? ಈಗ ಗ್ರೇಟರ್ ಬ್ಯಾಂಗ್ಳೂರು ಮಾಡಬೇಕು ಅಂತೇಳಿ ರಿಜ್ವಾನ್ ಅರ್ಷದ್ ಅವರ ಅಧ್ಯಕ್ಷತೆಯಲ್ಲಿ 2 ಸದನಗಳ ಸದಸ್ಯರ ಒಂದು ಸಮಿತಿಯನ್ನು ಮಾಡಿದರು. ವರದಿ ಕೊಟ್ಟಿದ್ದಾರೆ, ಮೊನ್ನೆ 3 ದಿವಸಕ್ಕೆ ಮುಂಚೆ ವರದಿ ಕೊಟ್ಟಿದ್ದಾರೆ. ಅದು ಬಿಲ್ಲಾಗಿ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಪಾಸ್ ಆದಮೇಲೆ ಅದನ್ನು ಗವರ್ನರ್ ಅವರು ಅನುಮೋದನೆ ಕೊಟ್ಟಾದಮೇಲೆ ಅದು ಕಾಯ್ದೆ ಜಾರಿಗೆ ಬರುತ್ತೆ. ಆಮೇಲೆ ಚುನಾವಣೆ ನಾವು ಮೇ ಅಷ್ಟೊತ್ತು ಮಾಡ್ಕೋಬೋದು. ಅಂದರೆ ಸುಮಾರು ಹಲವಾರು ವರ್ಷಗಳಿಂದ ಬಾಕಿ ಇರುವಂಥದ್ದು. ಸೊ ಮೇ ಅಷ್ಟೊತ್ತಿಗೆ ಆಗುತ್ತೆ ಕನ್ಫರ್ಮ್ 100% ಅನಿಸುತ್ತಾ ಅಥವಾ ಏನಾದರೂ ಬಾಕಿ? ಇಲ್ಲ, 100% ಆಗುತ್ತೆ. ಕಾರಣ ಏನು ಅಂದರೆ ಸುಪ್ರೀಂ ಕೋರ್ಟಲ್ಲೂ ಕೂಡ ಕೇಸಿದೆ. ಅದರಿಂದ ಸುಪ್ರೀಂ ಕೋರ್ಟು ನಮ್ಮ ಕಾಯ್ದೆ ಪ್ರಕಾರ ಯಾವುದೇ ಚುನಾವಣೆಗಳನ್ನ ಮುಂದೂಡಬಾರ್ದು ಅಂತಲೇ ಇದೆ. ಆದರೂ ಮುಂದೂಡಬಾರ್ದು ಅಂತಿದ್ದರೂ ಕೂಡ ಸುಮಾರು 2 ವರ್ಷ 8 ತಿಂಗಳ ಕಾಲ BJP ಅವರ ಅವಧಿನಲ್ಲೇ ಮುಂದಕ್ಕೆ ಹೋಗಿತ್ತು. ಮತ್ತು ನಮ್ಮ ಅವಧಿನಲ್ಲೂ ಕೂಡ ಗ್ರೇಟರ್ ಬ್ಯಾಂಗ್ಳೂರು ಮಾಡಬೇಕು ಅಂತ ಮುಂದಕ್ಕೆ ಹೋಗಿರೋದ್ರಿಂದ ಸುಪ್ರೀಂ ಕೋರ್ಟು ಬೇಗ ಚುನಾವಣೆ ಮಾಡಿ ಅಂತ ಆದೇಶ ಮಾಡ್ತಾರೆ. ಅಷ್ಟೊತ್ತಿಗೆ ನಮ್ಮದು ಕೂಡ ಗ್ರೇಟರ್ ಬ್ಯಾಂಗ್ಳೂರು ಕೂಡ ಅಸೆಂಬ್ಲಿಲಿ ಕ್ಲಿಯರ್ ಆಗಿರುತ್ತೆ. ಚುನಾವಣೆ ಮಾಡೋಕ್ಕೆ ಯಾವ ಅಡ್ಡಿನೂ ಇಲ್ಲ. ಮತ್ತು ZPTP ಕೂಡ ಮೇ ಅಷ್ಟೊತ್ತಿಗೆ ಆಗಿಬಿಡುತ್ತೆ. ಸರ್, ಅಂದರೆ ಈಗ ಗ್ರೇಟರ್ ಬೆಂಗಳೂರು ಅಂದರೆ ಹೊಸ ಕಾಯ್ದೆ ಗ್ರೇಟರ್ ಬೆಂಗಳೂರು ಚುನಾವಣೆ ಅದೇ ರೀತಿ ಆಗುತ್ತಾ? ಅಂದರೆ ವಾರ್ಡ್ ಸಂಖ್ಯೆ ಹೆಚ್ಚಾಗುವಂಥದ್ದು, ಮೇಯರ್ಗಳು ಹೆಚ್ಚಿರುವಂಥದ್ದು, ಇದು ಆ ಒಂದು ಇದರಲ್ಲೇ ಕೂಡ ಆಗುತ್ತಾ ಅಥವಾ ಯಾವ ರೀತಿ ಆಗುತ್ತೆ ಚುನಾವಣೆ? ಈಗ ವಿಧಾನಸಭೆಯಲ್ಲಿ ಮೆಜಾರಿಟಿ ಇದೆಯಾ, ನಮಗೆ ಬಿಲ್ಲಂತೂ ಪಾಸ್ ಆಗುತ್ತಾ? ಅದರಿಂದ ಗ್ರೇಟರ್ ಬ್ಯಾಂಗ್ಳೂರು ಇದರ ಮೇಲೇ ಆಧಾರದ ಮೇಲೇ ಆಗುತ್ತೆ. ಹೆಚ್ಚಳ ಆಗುತ್ತೆ. ಅದು ಇದು ಡಿಪೆಂಡ್ಸ್ ಅಪಾನ್ ಸರ್ಕಾರದ ನಿರ್ಧಾರ. 2 ಮಾಡ್ಬೋದು, 3 ಮಾಡ್ಬೋದು, 4 ಮಾಡ್ಬೋದು. ಆ ಸರ್ಕಾರ ಈ ಕಾಯ್ದೆ ಆದಮೇಲೆ ಈ ಕಾಯ್ದೆ ಇದೆಯಲ್ಲ, ಈ ಕಾಯ್ದೆ ಪಾಸ್ ಆದಮೇಲೆ ಸರ್ಕಾರ ತೀರ್ಮಾನ ತಗೊಳ್ತಾರೆ. ಬೆಂಗಳೂರು ಚುನಾವಣೆ BBMP ಚುನಾವಣೆ ಅಂದರೆ ಸಾಕಷ್ಟು ನಿರೀಕ್ಷೆ ಮತ್ತು ದೊಡ್ಡ ಮಟ್ಟದಲ್ಲೂ ಕೂಡ ಒಂದಷ್ಟು ರಾಜಕೀಯ ಕಾರಣ ಆಗುವಂಥದ್ದು. ಸರ್ಕಾರ ಬಂದ ನಂತರ ಉಪಚುನಾವಣೆ ನಡೆದು ಕೂಡ ಇದು ಮೊದಲ ಚುನಾವಣೆ BBMP ಚುನಾವಣೆ ಆಗುವಂಥದ್ದು. ಮೇ ತಿಂಗಳಲ್ಲಿ ಮಾಡಿದ್ರೆ ಸರ್ಕಾರಕ್ಕೆ ಅಷ್ಟೊಂದು ಸುಲಭ ಇದೆಯಾ ಈ ಸರ್ BBMP ಚುನಾವಣೆ ಅಭಿವೃದ್ಧಿ ದೃಷ್ಟಿಯಿಂದ? ಜನಕ್ಕೆ ಅಭಿವೃದ್ಧಿ ಬೇಕಾಗಿದ್ದರೆ ಕಾಂಗ್ರೆಸ್ ಮತ ಹಾಕ್ತಾರೆ. ಯಾಕೆಂದರೆ ಬೆಂಗಳೂರು ಅಭಿವೃದ್ಧಿ ಆಗಿರೋದು 1947ರಿಂದ ಹಿಡಿದು ಕಾವೇರಿ ನೀರು ಬೆಂಗಳೂರಿಗೆ ತಂದಿದ್ದರಿಂದ ಹಿಡಿದು ಬೆಂಗಳೂರಿನ ಹೊರವಲಯದಲ್ಲಿರ್ತಕ್ಕಂಥ 7 CMCಗಳು, 2 TMC, 110 ಹಳ್ಳಿಗಳ ಅಭಿವೃದ್ಧಿ, ಮತ್ತು ಬೆಂಗಳೂರು ಓವರಾಲ್ ಡೆವಲಪ್ಮೆಂಟ್, ಸ್ಟಾರ್ ಮೋಟರೈನ್ ಇರ್ಬೋದು, ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಇರ್ಬೋದು, ಸ್ವಚ್ಛ ಬೆಂಗಳೂರು ಇರ್ಬೋದು, ಮತ್ತು ಟೆಂಡರ್ ಶೋ ರಸ್ತೆಗಳಿರ್ಬೋದು, ರಿಂಗ್ ರೋಡ್ ಇರ್ಬೋದು, ಫ್ಲೈಓವರ್ಸ್ ಇರ್ಬೋದು, ಅಂಡರ್ಪಾಸ್ ಇರ್ಬೋದು. ಬಹುತೇಕ 100ಕ್ಕೆ 95 ಭಾಗ ಕಾಂಗ್ರೆಸ್ ಸರ್ಕಾರಗಳು ಇದ್ದಾಗಲೇ ಮಾತ್ರ ಆಗಿರ್ತಕ್ಕಂಥದ್ದು. ಅಭಿವೃದ್ಧಿ ಬೇಕಾದರೆ ಜನ ಕಾಂಗ್ರೆಸ್ಗೆ ಮತ ಹಾಕ್ತಾರೆ. ಬರೀ ಮಾತಲ್ಲೇ ಹೊಟ್ಟೆ ತುಂಬಬೇಕು ಅನ್ನೋಂಗಿದ್ರೆ BJPಗೆ ಹಾಕ್ಕೊಳ್ತಾರೆ. ಬೆಂಗಳೂರಲ್ಲಿ ನೀವು ಸೇರಿದ 4-5 ಜನ ಸಚಿವರು ಇರುವಂಥದ್ದು, ಹಿರಿಯ ಸಚಿವರು ಇರುವಂಥದ್ದು. ಬೆಂಗಳೂರು ಉಸ್ತುವಾರಿ ಹೊತ್ಕೊಂಡಿರುವಂಥದ್ದು DK ಶಿವಕುಮಾರ್ ಅವರು. BBMP ಚುನಾವಣೆ ಆದರೆ ಇನ್ನೆಲ್ಲ ಸಚಿವರ ನೇತೃತ್ವದಲ್ಲಾಗುತ್ತಾ DK ಶಿವಕುಮಾರ್ ನೇತೃತ್ವ ವಹಿಸ್ಕೊಳ್ತಾರೆ? ಯಾಕಂದ್ರೆ BBMP ಚುನಾವಣೆ DK ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರಲ್ವಾ, ಮತ್ತು ಮುಖ್ಯಮಂತ್ರಿಗಳಿದ್ದಾರೆ, ಅವರಿಬ್ಬರ ನೇತೃತ್ವದಲ್ಲಿ ಆಗುತ್ತೆ. ಮೇ ತಿಂಗಳು ಆಗೋದಂತೂ ಪಕ್ಕ ಆಗುತ್ತೆ. ಇದು ಹಿರಿಯ ಸಚಿವರಾದಂಥ ರಾಮಲಿಂಗೇಗೌಡರು ಹೇಳಿಕೆ ಮೇ ತಿಂಗಳಲ್ಲಿ ಕೂಡ ಆಗುವಂಥದ್ದು. ಜೊತೆಗೆ ಚುನಾವಣಾ ಉಸ್ತುವಾರಿಯನ್ನು DK ಶಿವಕುಮಾರ್ ಮತ್ತು ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ ಅಂತ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ ಜನ, ರಿಪಬ್ಲಿಕ್ TV, ಬೆಂಗಳೂರು. ಸಾರಿಗೆ ಸಚಿವರಾದಂಥ ರಾಮಲಿಂಗೇಗೌಡರು ಮತ್ತು ಹಿರಿಯ ಸಚಿವರಾದಂಥ ರಾಮಲಿಂಗೇಗೌಡರು ಇರುವಂಥದ್ದು. ಸರ್, ಬೆಂಗಳೂರು BBMP ಚುನಾವಣೆ ನಡೆಯುತ್ತೋ ಇಲ್ಲೋ ಅನ್ನೋಂಥದ್ದು ಏನೋ ಸರ್ಕಾರದ ಮಟ್ಟದ ನಡೆಯುವಂಥ ನಿರ್ಧಾರ ಆಗಿದೆ ಅಥವಾ ಇನ್ನೂ ಚಿಂತನೆನೇ ಏನು ಸರ್? ಈಗ ಗ್ರೇಟರ್ ಬ್ಯಾಂಗ್ಳೂರು ಮಾಡಬೇಕು ಅಂತೇಳಿ ರಿಜ್ವಾನ್ ಅರ್ಷದ್ ಅವರ ಅಧ್ಯಕ್ಷತೆಯಲ್ಲಿ 2 ಸದನಗಳ ಸದಸ್ಯರ ಒಂದು ಸಮಿತಿಯನ್ನು ಮಾಡಿದರು. ವರದಿ ಕೊಟ್ಟಿದ್ದಾರೆ, ಮೊನ್ನೆ 3 ದಿವಸಕ್ಕೆ ಮುಂಚೆ ವರದಿ ಕೊಟ್ಟಿದ್ದಾರೆ. ಅದು ಬಿಲ್ಲಾಗಿ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಪಾಸ್ ಆದಮೇಲೆ ಅದನ್ನು ಗವರ್ನರ್ ಅವರು ಅನುಮೋದನೆ ಕೊಟ್ಟಾದಮೇಲೆ ಅದು ಕಾಯ್ದೆ ಜಾರಿಗೆ ಬರುತ್ತೆ. ಆಮೇಲೆ ಚುನಾವಣೆ ನಾವು ಮೇ ಅಷ್ಟೊತ್ತು ಮಾಡ್ಕೋಬೋದು. ಅಂದರೆ ಸುಮಾರು ಹಲವಾರು ವರ್ಷಗಳಿಂದ ಬಾಕಿ ಇರುವಂಥದ್ದು. ಸೊ ಮೇ ಅಷ್ಟೊತ್ತಿಗೆ ಆಗುತ್ತೆ ಕನ್ಫರ್ಮ್ 100% ಅನಿಸುತ್ತಾ ಅಥವಾ ಏನಾದರೂ ಬಾಕಿ? ಇಲ್ಲ, 100% ಆಗುತ್ತೆ. ಕಾರಣ ಏನು ಅಂದರೆ ಸುಪ್ರೀಂ ಕೋರ್ಟಲ್ಲೂ ಕೂಡ ಕೇಸಿದೆ. ಅದರಿಂದ ಸುಪ್ರೀಂ ಕೋರ್ಟು ನಮ್ಮ ಕಾಯ್ದೆ ಪ್ರಕಾರ ಯಾವುದೇ ಚುನಾವಣೆಗಳನ್ನ ಮುಂದೂಡಬಾರ್ದು ಅಂತಲೇ ಇದೆ. ಆದರೂ ಮುಂದೂಡಬಾರ್ದು ಅಂತಿದ್ದರೂ ಕೂಡ ಸುಮಾರು 2 ವರ್ಷ 8 ತಿಂಗಳ ಕಾಲ BJP ಅವರ ಅವಧಿನಲ್ಲೇ ಮುಂದಕ್ಕೆ ಹೋಗಿತ್ತು. ಮತ್ತು ನಮ್ಮ ಅವಧಿನಲ್ಲೂ ಕೂಡ ಗ್ರೇಟರ್ ಬ್ಯಾಂಗ್ಳೂರು ಮಾಡಬೇಕು ಅಂತ ಮುಂದಕ್ಕೆ ಹೋಗಿರೋದ್ರಿಂದ ಸುಪ್ರೀಂ ಕೋರ್ಟು ಬೇಗ ಚುನಾವಣೆ ಮಾಡಿ ಅಂತ
ಆದೇಶ ಮಾಡ್ತಾರೆ. ಅಷ್ಟೊತ್ತಿಗೆ ನಮ್ಮದು ಕೂಡ ಗ್ರೇಟರ್ ಬ್ಯಾಂಗ್ಳೂರು ಕೂಡ ಅಸೆಂಬ್ಲಿಲಿ ಕ್ಲಿಯರ್ ಆಗಿರುತ್ತೆ. ಚುನಾವಣೆ ಮಾಡೋಕ್ಕೆ ಯಾವ ಅಡ್ಡಿನೂ ಇಲ್ಲ. ಮತ್ತು ZPTP ಕೂಡ ಮೇ ಅಷ್ಟೊತ್ತಿಗೆ ಆಗಿಬಿಡುತ್ತೆ. ಸರ್, ಅಂದರೆ ಈಗ ಗ್ರೇಟರ್ ಬೆಂಗಳೂರು ಅಂದರೆ ಹೊಸ ಕಾಯ್ದೆ ಗ್ರೇಟರ್ ಬೆಂಗಳೂರು ಚುನಾವಣೆ ಅದೇ ರೀತಿ ಆಗುತ್ತಾ? ಅಂದರೆ ವಾರ್ಡ್ ಸಂಖ್ಯೆ ಹೆಚ್ಚಾಗುವಂಥದ್ದು, ಮೇಯರ್ಗಳು ಹೆಚ್ಚಿರುವಂಥದ್ದು, ಇದು ಆ ಒಂದು ಇದರಲ್ಲೇ ಕೂಡ ಆಗುತ್ತಾ ಅಥವಾ ಯಾವ ರೀತಿ ಆಗುತ್ತೆ ಚುನಾವಣೆ? ಈಗ ವಿಧಾನಸಭೆಯಲ್ಲಿ ಮೆಜಾರಿಟಿ ಇದೆಯಾ, ನಮಗೆ ಬಿಲ್ಲಂತೂ ಪಾಸ್ ಆಗುತ್ತಾ? ಅದರಿಂದ ಗ್ರೇಟರ್ ಬ್ಯಾಂಗ್ಳೂರು ಇದರ ಮೇಲೇ ಆಧಾರದ ಮೇಲೇ ಆಗುತ್ತೆ. ಹೊಸ ವಾರ್ಡ್ ಹೆಚ್ಚಳ ಆಗುತ್ತೆ. ಅದು ಇದು ಡಿಪೆಂಡ್ಸ್ ಅಪಾನ್ ಸರ್ಕಾರದ ನಿರ್ಧಾರ. 2 ಮಾಡ್ಬೋದು, 3 ಮಾಡ್ಬೋದು, 4 ಮಾಡ್ಬೋದು. ಆ ಸರ್ಕಾರ ಈ ಕಾಯ್ದೆ ಆದಮೇಲೆ ಈ ಕಾಯ್ದೆ ಇದೆಯಲ್ಲ, ಈ ಕಾಯ್ದೆ ಪಾಸ್ ಆದಮೇಲೆ ಸರ್ಕಾರ ತೀರ್ಮಾನ ತಗೊಳ್ತಾರೆ. ಬೆಂಗಳೂರು ಚುನಾವಣೆ BBMP ಚುನಾವಣೆ ಅಂದರೆ ಸಾಕಷ್ಟು ನಿರೀಕ್ಷೆ ಮತ್ತು ದೊಡ್ಡ ಮಟ್ಟದಲ್ಲೂ ಕೂಡ ಒಂದಷ್ಟು ರಾಜಕೀಯ ಕಾರಣ ಆಗುವಂಥದ್ದು. ಸರ್ಕಾರ ಬಂದ ನಂತರ ಉಪಚುನಾವಣೆ ನಡೆದು ಕೂಡ ಇದು ಮೊದಲ ಚುನಾವಣೆ BBMP ಚುನಾವಣೆ ಆಗುವಂಥದ್ದು. ಮೇ ತಿಂಗಳಲ್ಲಿ ಮಾಡಿದ್ರೆ ಸರ್ಕಾರಕ್ಕೆ ಅಷ್ಟೊಂದು ಸುಲಭ ಇದೆಯಾ ಈ ಸರ್ BBMP ಚುನಾವಣೆ ಅಭಿವೃದ್ಧಿ ದೃಷ್ಟಿಯಿಂದ? ಜನಕ್ಕೆ ಅಭಿವೃದ್ಧಿ ಬೇಕಾಗಿದ್ದರೆ ಕಾಂಗ್ರೆಸ್ ಮತ ಹಾಕ್ತಾರೆ. ಯಾಕೆಂದರೆ ಬೆಂಗಳೂರು ಅಭಿವೃದ್ಧಿ ಆಗಿರೋದು 1947ರಿಂದ ಹಿಡಿದು ಕಾವೇರಿ ನೀರು ಬೆಂಗಳೂರಿಗೆ ತಂದಿದ್ದರಿಂದ ಹಿಡಿದು ಬೆಂಗಳೂರಿನ ಹೊರವಲಯದಲ್ಲಿರ್ತಕ್ಕಂಥ 7 CMCಗಳು, 2 TMC, 110 ಹಳ್ಳಿಗಳ ಅಭಿವೃದ್ಧಿ, ಮತ್ತು ಬೆಂಗಳೂರು ಓವರಾಲ್ ಡೆವಲಪ್ಮೆಂಟ್, ಸ್ಟಾರ್ ಮೋಟರೈನ್ ಇರ್ಬೋದು, ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಇರ್ಬೋದು, ಸ್ವಚ್ಛ ಬೆಂಗಳೂರು ಇರ್ಬೋದು, ಮತ್ತು ಟೆಂಡರ್ ಶೋ ರಸ್ತೆಗಳಿರ್ಬೋದು, ರಿಂಗ್ ರೋಡ್ ಇರ್ಬೋದು, ಫ್ಲೈಓವರ್ಸ್ ಇರ್ಬೋದು, ಅಂಡರ್ಪಾಸ್ ಇರ್ಬೋದು. ಬಹುತೇಕ 100ಕ್ಕೆ 95 ಭಾಗ ಕಾಂಗ್ರೆಸ್ ಸರ್ಕಾರಗಳದ್ದು ಇದ್ದಾಗಲೇ ಮಾತ್ರ ಆಗಿರ್ತಕ್ಕಂಥದ್ದು. ಅಭಿವೃದ್ಧಿ ಬೇಕಾದರೆ ಜನ ಕಾಂಗ್ರೆಸ್ಗೆ ಮತ ಹಾಕ್ತಾರೆ. ಬರೀ ಮಾತಲ್ಲೇ ಹೊಟ್ಟೆ ತುಂಬಬೇಕು ಅನ್ನೋಂಗಿದ್ರೆ BJPಗೆ ಹಾಕ್ಕೊಳ್ತಾರೆ. ಬೆಂಗಳೂರಲ್ಲಿ ನೀವು ಸೇರಿದ 4-5 ಜನ ಸಚಿವರು ಇರುವಂಥದ್ದು, ಹಿರಿಯ ಸಚಿವರು ಇರುವಂಥದ್ದು, ಬೆಂಗಳೂರು ಉಸ್ತುವಾರಿ ಹೊತ್ಕೊಂಡಿರುವಂಥದ್ದು DK ಶಿವಕುಮಾರ್ ಅವರು. BBMP ಚುನಾವಣೆ ಆದರೆ ಇನ್ನೆಲ್ಲ ಸಚಿವರ ನೇತೃತ್ವದಲ್ಲಾಗುತ್ತಾ DK ಶಿವಕುಮಾರ್ ನೇತೃತ್ವ ವಹಿಸ್ಕೊಳ್ತಾರೆ? ಯಾಕಂದ್ರೆ BBMP ಚುನಾವಣೆ DK ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರಲ್ವಾ, ಮತ್ತು ಮುಖ್ಯಮಂತ್ರಿಗಳಿದ್ದಾರೆ, ಅವರಿಬ್ಬರ ನೇತೃತ್ವದಲ್ಲಿ ಆಗುತ್ತೆ. ಮೇ ತಿಂಗಳು ಆಗೋದಂತೂ ಪಕ್ಕ ಆಗುತ್ತೆ. ಇದು ಇದು ಹಿರಿಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಹೇಳಿಕೆ ಮೇ ತಿಂಗಳಲ್ಲಿ ಕೂಡ ಆಗುವಂಥದ್ದು. ಜೊತೆಗೆ ಚುನಾವಣಾ ಉಸ್ತುವಾರಿಯನ್ನು DK ಶಿವಕುಮಾರ್ ಮತ್ತು ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ ಅಂತ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ರಿಪಬ್ಲಿಕ್ TV ಬೆಂಗಳೂರು. ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಮತ್ತು ಹಿರಿಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಇರುವಂಥದ್ದು. ಸರ್, ಬೆಂಗಳೂರು BBMP ಚುನಾವಣೆ ನಡೆಯುತ್ತೋ ಇಲ್ಲೋ ಅನ್ನೋಂಥದ್ದು ಏನೋ ಸರ್ಕಾರದ ಮಟ್ಟದ ನಡೆಯುವಂಥ ನಿರ್ಧಾರ ಆಗಿದೆ ಅಥವಾ ಇನ್ನೂ ಚಿಂತನೆ ಏನು ಸರ್? ಈಗ ಗ್ರೇಟರ್ ಬ್ಯಾಂಗ್ಳೂರು ಮಾಡಬೇಕು ಅಂತೇಳಿ ರಿಜ್ವಾನ್ ಅರ್ಷದ್ ಅವರ ಅಧ್ಯಕ್ಷತೆಯಲ್ಲಿ 2 ಸದನಗಳ ಸದಸ್ಯರ ಒಂದು ಸಮಿತಿಯನ್ನು ಮಾಡಿದರು. ವರದಿ ಕೊಟ್ಟಿದ್ದಾರೆ. ಮೊನ್ನೆ 3 ದಿವಸಕ್ಕೆ ಮುಂಚೆ ವರದಿ ಕೊಟ್ಟಿದ್ದಾರೆ. ಅದು ಬಿಲ್ಲಾಗಿ ವಿಧಾನ ಪರಿಷತ್ತಲ್ಲಿ ಪಾಸ್ ಆದಮೇಲೆ ಅದನ್ನು ಗವರ್ನರ್ ಅವರು ಅನುಮೋದನೆ ಕೊಟ್ಟಾದಮೇಲೆ ಅದು ಕಾಯ್ದೆ ಜಾರಿಗೆ ಬರುತ್ತೆ. ಆಮೇಲೆ ಚುನಾವಣೆ ನಾವು ಮೇ ಅಷ್ಟೊತ್ತಿಗೆ ಮಾಡ್ಕೋಬೋದು. ಅಂದರೆ ಸುಮಾರು ಹಲವಾರು ವರ್ಷಗಳಿಂದ ಬಾಕಿ ಇರುವಂಥದ್ದು. ಸೊ ಮೇ ಅಷ್ಟೊತ್ತಿಗೆ ಆಗುತ್ತೆ ಕನ್ಫರ್ಮ್ 100% ಅನಿಸುತ್ತಾ ಅಥವಾ ಏನಾದರೂ ಬಾಕಿ? ಇಲ್ಲ, 100% ಆಗುತ್ತೆ. ಕಾರಣ ಏನು ಅಂದರೆ ಸುಪ್ರೀಂ ಕೋರ್ಟಲ್ಲೂ ಕೂಡ ಕೇಸಿದೆ. ಅದರಿಂದ ಸುಪ್ರೀಂ ಕೋರ್ಟು ನಮ್ಮ ಕಾಯ್ದೆ ಪ್ರಕಾರ ಯಾವುದೇ ಚುನಾವಣೆಗಳನ್ನ ಮುಂದೂಡಬಾರ್ದು ಅಂತಲೇ ಇದೆ. ಆದರೂ ಮುಂದೂಡಬಾರ್ದು ಅಂತಿದ್ದರೂ ಕೂಡ ಸುಮಾರು 2 ವರ್ಷ 8 ತಿಂಗಳ ಕಾಲ BJPಯವರ ಅವಧಿನಲ್ಲೇ ಮುಂದಕ್ಕೆ ಹೋಗಿತ್ತು. ಮತ್ತು ನಮ್ಮ ಅವಧಿನಲ್ಲೂ ಕೂಡ ಗ್ರೇಟರ್ ಬ್ಯಾಂಗ್ಳೂರು ಮಾಡಬೇಕು ಅಂತ ಮುಂದಕ್ಕೆ ಹೋಗಿರೋದ್ರಿಂದ ಸುಪ್ರೀಂ ಕೋರ್ಟು ಬೇಗ ಚುನಾವಣೆ ಮಾಡಿ ಅಂತ ಆದೇಶ ಮಾಡ್ತಾರೆ. ಅಷ್ಟೊತ್ತಿಗೆ ನಮ್ಮದು ಕೂಡ ಗ್ರೇಟರ್ ಬ್ಯಾಂಗ್ಳೂರು ಕೂಡ ಅಸೆಂಬ್ಲಿಲಿ ಕ್ಲಿಯರ್ ಆಗಿರುತ್ತೆ. ಚುನಾವಣೆ ಮಾಡೋಕ್ಕೆ ಯಾವ ಅಡ್ಡಿನೂ ಇಲ್ಲ. ಮತ್ತು ZPTP ಕೂಡ ಮೇ ಅಷ್ಟೊತ್ತಿಗೆ ಆಗಿಬಿಡುತ್ತೆ. ಸರ್, ಅಂದರೆ ಈಗ ಗ್ರೇಟರ್ ಬೆಂಗಳೂರು ಅಂದರೆ ಹೊಸ ಕಾಯ್ದೆ ಗ್ರೇಟರ್ ಬೆಂಗಳೂರು ಚುನಾವಣೆ ಅದೇ ರೀತಿ ಆಗುತ್ತಾ? ಅಂದರೆ ವಾರ್ಡ್ ಸಂಖ್ಯೆ ಹೆಚ್ಚಾಗುವಂಥದ್ದು, ಮೇಯರ್ಗಳು ಹೆಚ್ಚಿರುವಂಥದ್ದು, ಇದು ಆ ಒಂದು ಇದರಲ್ಲೇ ಕೂಡ ಆಗುತ್ತಾ ಅಥವಾ ಯಾವ ರೀತಿ ಆಗುತ್ತೆ ಚುನಾವಣೆ? ಈಗ ವಿಧಾನಸಭೆಯಲ್ಲಿ ಮೆಜಾರಿಟಿ ಇದೆಯಾ, ನಮಗೆ ಬಿಲ್ಲಂತೂ ಪಾಸ್ ಆಗುತ್ತಾ? ಅದರಿಂದ ಗ್ರೇಟರ್ ಬ್ಯಾಂಗ್ಳೂರು ಇದರ ಮೇಲೇ ಆಧಾರದ ಮೇಲೇ ಆಗುತ್ತೆ. ಹೊಸ ವಾರ್ಡ್ ಹೆಚ್ಚಳ ಆಗುತ್ತೆ. ಅದು ಇದು ಡಿಪೆಂಡ್ಸ್ ಅಪಾನ್ ಸರ್ಕಾರದ ನಿರ್ಧಾರ. 2 ಮಾಡ್ಬೋದು, 3 ಮಾಡ್ಬೋದು, 4 ಮಾಡ್ಬೋದು. ಆ ಸರ್ಕಾರ ಈ ಕಾಯ್ದೆ ಆದಮೇಲೆ ಈ ಕಾಯ್ದೆ ಇದೆಯಲ್ಲ, ಈ ಕಾಯ್ದೆ ಪಾಸ್ ಆದಮೇಲೆ ಸರ್ಕಾರ ತೀರ್ಮಾನ ತಗೊಳ್ತಾರೆ. ಬೆಂಗಳೂರು ಚುನಾವಣೆ BBMP ಚುನಾವಣೆ ಅಂದರೆ ಸಾಕಷ್ಟು ನಿರೀಕ್ಷೆ ಮತ್ತು ದೊಡ್ಡ ಮಟ್ಟದಲ್ಲೂ ಕೂಡ ಒಂದಷ್ಟು ರಾಜಕೀಯ ಕಾರಣ ಆಗುವಂಥದ್ದು. ಸರ್ಕಾರ ಬಂದ ನಂತರ ಉಪಚುನಾವಣೆ ನಡೆದು ಕೂಡ ಇದು ಮೊದಲ ಚುನಾವಣೆ BBMP ಚುನಾವಣೆ ಆಗುವಂಥದ್ದು. ಮೇ ತಿಂಗಳಲ್ಲಿ ಮಾಡಿದ್ರೆ ಸರ್ಕಾರಕ್ಕೆ ಅಷ್ಟೊಂದು ಸುಲಭ ಇದೆಯಾ ಈ ಸರ್ BBMP ಚುನಾವಣೆ ಅಭಿವೃದ್ಧಿ ದೃಷ್ಟಿಯಿಂದ? ಜನಕ್ಕೆ ಅಭಿವೃದ್ಧಿ ಬೇಕಾಗಿದ್ದರೆ ಕಾಂಗ್ರೆಸ್ ಮತ ಹಾಕ್ತಾರೆ. ಯಾಕೆಂದರೆ ಬೆಂಗಳೂರು ಅಭಿವೃದ್ಧಿ ಆಗಿರೋದು 1947ರಿಂದ ಹಿಡಿದು
ಕಾವೇರಿ ನೀರು ಬೆಂಗಳೂರಿಗೆ ತಂದಿದ್ದರಿಂದ ಹಿಡಿದು ಬೆಂಗಳೂರಿನ ಹೊರವಲಯದಲ್ಲಿರ್ತಕ್ಕಂಥ 7 CMCಗಳು, 2 TMC, 110ಗಳ ಹಳ್ಳಿಗಳ ಅಭಿವೃದ್ಧಿ, ಮತ್ತು ಬೆಂಗಳೂರು ಓವರಾಲ್ ಡೆವಲಪ್ಮೆಂಟ್ ಸ್ಟಾರ್ ಮೋಟರೈನ್ ಇರ್ಬೋದು, ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಇರ್ಬೋದು, ಸ್ವಚ್ಛ ಬೆಂಗಳೂರು ಇರ್ಬೋದು, ಮತ್ತು ಟೆಂಡರ್ ಶೋ ರಸ್ತೆಗಳಿರ್ಬೋದು, ರಿಂಗ್ ರೋಡ್ ಇರ್ಬೋದು, ಫ್ಲೈಓವರ್ಸ್ ಇರ್ಬೋದು, ಅಂಡರ್ಪಾಸ್ ಇರ್ಬೋದು, ಬಹುತೇಕ 100ಕ್ಕೆ 95 ಭಾಗ ಕಾಂಗ್ರೆಸ್ ಸರ್ಕಾರಗಳದ್ದ ಇದ್ದಾಗಲೇ ಮಾತ್ರ ಆಗಿರ್ತಕ್ಕಂಥದ್ದು. ಅಭಿವೃದ್ಧಿ ಬೇಕಾದರೆ ಜನ ಕಾಂಗ್ರೆಸ್ಗೆ ಮತ ಹಾಕ್ತಾರೆ. ಬರೀ ಮಾತಲ್ಲೇ ಹೊಟ್ಟೆ ತುಂಬಬೇಕು ಅನ್ನೋಂಗಿದ್ರೆ BJPಗೆ ಹಾಕ್ಕೊಳ್ತಾರೆ. ಬೆಂಗಳೂರಲ್ಲಿ ನೀವು ಸೇರಿದ 4-5 ಜನ ಸಚಿವರು ಇರುವಂಥದ್ದು, ಹಿರಿಯ ಸಚಿವರು ಇರುವಂಥದ್ದು, ಬೆಂಗಳೂರು ಉಸ್ತುವಾರಿ ಹೊತ್ಕೊಂಡಿರುವಂಥದ್ದು DK ಶಿವಕುಮಾರ್ ಅವರು. BBMP ಚುನಾವಣೆ ಆದರೆ ಇನ್ನೆಲ್ಲ ಸಚಿವರ ನೇತೃತ್ವದಲ್ಲಾಗುತ್ತಾ DK ಶಿವಕುಮಾರ್ ನೇತೃತ್ವ ವಹಿಸ್ಕೊಳ್ತಾರೆ? ಯಾಕಂದ್ರೆ BBMP ಚುನಾವಣೆ. DK ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರಲ್ವಾ, ಮತ್ತು ಮುಖ್ಯಮಂತ್ರಿಗಳಿದ್ದಾರೆ, ಅವರಿಬ್ಬರ ನೇತೃತ್ವದಲ್ಲಿ ಆಗುತ್ತೆ. ಮೇ ತಿಂಗಳು ಆಗೋದಂತೂ ಪಕ್ಕ ಆಗುತ್ತೆ. ಇದು ಇದು ಹಿರಿಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಹೇಳಿಕೆ ಮೇ ತಿಂಗಳಲ್ಲಿ ಕೂಡ ಆಗುವಂಥದ್ದು, ಜೊತೆಗೆ ಚುನಾವಣಾ ಉಸ್ತುವಾರಿಯನ್ನು DK ಶಿವಕುಮಾರ್ ಮತ್ತು ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ ಅಂತ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ರಿಪಬ್ಲಿಕ್ TV ಬೆಂಗಳೂರು. ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಮತ್ತು ಹಿರಿಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಇರುವಂಥದ್ದು. ಸರ್, ಬೆಂಗಳೂರು BBMP ಚುನಾವಣೆ ನಡೆಯುತ್ತೋ ಇಲ್ಲೋ ಅನ್ನೋಂಥದ್ದು ಏನೋ ಸರ್ಕಾರದ ಮಟ್ಟದ ನಡೆಯುವಂಥ ನಿರ್ಧಾರ ಆಗಿದೆ ಅಥವಾ ಇನ್ನೂ ಚಿಂತನೆ ಏನು ಸರ್? ಈಗ ಗ್ರೇಟರ್ ಬ್ಯಾಂಗ್ಳೂರು ಮಾಡಬೇಕು ಅಂತೇಳಿ ರಿಜ್ವಾನ್ ಅರ್ಷದ್ ಅವರ ಅಧ್ಯಕ್ಷತೆಯಲ್ಲಿ 2 ಸದನಗಳ ಸದಸ್ಯರ ಒಂದು ಸಮಿತಿಯನ್ನು ಮಾಡಿದರು. ವರದಿ ಕೊಟ್ಟಿದ್ದಾರೆ, ಮೊನ್ನೆ 3 ದಿವಸಕ್ಕೆ ಮುಂಚೆ ವರದಿ ಕೊಟ್ಟಿದ್ದಾರೆ. ಅದು ಬಿಲ್ಲಾಗಿ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಪಾಸ್ ಆದ ಮೇಲೆ ಅದನ್ನು ಗವರ್ನರ್ ಅವರು ಅನುಮೋದನೆ ಕೊಟ್ಟಾದಮೇಲೆ ಅದು ಕಾಯ್ದೆ ಜಾರಿಗೆ ಬರುತ್ತೆ. ಆಮೇಲೆ ಚುನಾವಣೆ ನಾವು ಮೇ ಅಷ್ಟೊತ್ತಿಗೆ ಮಾಡ್ಕೋಬೋದು. ಅಂದರೆ ಸುಮಾರು ಹಲವಾರು ವರ್ಷಗಳಿಂದ ಬಾಕಿ ಇರುವಂಥದ್ದು. ಸೊ ಮೇ ಅಷ್ಟೊತ್ತಿಗೆ ಆಗುತ್ತೆ ಕನ್ಫರ್ಮ್ 100% ಅನಿಸುತ್ತಾ ಅಥವಾ ಏನಾದರೂ ಬಾಕಿ? ಇಲ್ಲ, 100% ಆಗುತ್ತೆ. ಕಾರಣ ಏನು ಅಂದರೆ ಸುಪ್ರೀಂ ಕೋರ್ಟಲ್ಲೂ ಕೂಡ ಕೇಸಿದೆ. ಆದ್ದರಿಂದ ಸುಪ್ರೀಂ ಕೋರ್ಟು ನಮ್ಮ ಕಾಯ್ದೆ ಪ್ರಕಾರ ಯಾವುದೇ ಚುನಾವಣೆಗಳನ್ನ ಮುಂದೂಡಬಾರ್ದು ಅಂತಲೇ ಇದೆ. ಆದರೂ ಮುಂದೂಡಬಾರ್ದು ಅಂತಿದ್ದರೂ ಕೂಡ ಸುಮಾರು 2 ವರ್ಷ 8 ತಿಂಗಳ ಕಾಲ BJP ಅವರ ಅವಧಿನಲ್ಲೇ ಮುಂದಕ್ಕೆ ಹೋಗಿತ್ತು. ಮತ್ತು ನಮ್ಮ ಅವಧಿನಲ್ಲೂ ಕೂಡ ಗ್ರೇಟರ್ ಬ್ಯಾಂಗ್ಳೂರು ಮಾಡಬೇಕು ಅಂತ ಮುಂದಕ್ಕೆ ಹೋಗಿರೋದ್ರಿಂದ ಸುಪ್ರೀಂ ಕೋರ್ಟು ಬೇಗ ಚುನಾವಣೆ ಮಾಡಿ ಅಂತ ಆದೇಶ ಮಾಡ್ತಾರೆ. ಅಷ್ಟೊತ್ತಿಗೆ ನಮ್ಮದು ಕೂಡ ಗ್ರೇಟರ್ ಬ್ಯಾಂಗ್ಳೂರು ಕೂಡ ಅಸೆಂಬ್ಲಿಲಿ ಕ್ಲಿಯರ್ ಆಗಿರುತ್ತೆ. ಚುನಾವಣೆ ಮಾಡೋಕ್ಕೆ ಯಾವ ಅಡ್ಡಿನೂ ಇಲ್ಲ. ಮತ್ತು ZPTP ಕೂಡ ಮೇ ಅಷ್ಟೊತ್ತಿಗೆ ಆಗಿಬಿಡುತ್ತೆ. ಸರ್, ಅಂದರೆ ಈಗ ಗ್ರೇಟರ್ ಬೆಂಗಳೂರು ಅಂದರೆ ಹೊಸ ಕಾಯ್ದೆ ಗ್ರೇಟರ್ ಬೆಂಗಳೂರು ಚುನಾವಣೆ ಅದೇ ರೀತಿ ಆಗುತ್ತಾ? ಅಂದರೆ ವಾರ್ಡ್ ಸಂಖ್ಯೆ ಹೆಚ್ಚಾಗುವಂಥದ್ದು, ಮೇಯರ್ಗಳು ಹೆಚ್ಚಿರುವಂಥದ್ದು, ಇದು ಆ ಒಂದು ಇದರಲ್ಲೇ ಕೂಡ ಆಗುತ್ತಾ ಅಥವಾ ಯಾವ ರೀತಿ ಆಗುತ್ತೆ ಚುನಾವಣೆ? ಈಗ ವಿಧಾನಸಭೆಯಲ್ಲಿ ಮೆಜಾರಿಟಿ ಇದೆಯಾ, ನಮಗೆ ಬಿಲ್ಲಂತೂ ಪಾಸ್ ಆಗುತ್ತಾ? ಅದರಿಂದ ಗ್ರೇಟರ್ ಬ್ಯಾಂಗ್ಳೂರು ಇದರ ಮೇಲೇ ಆಧಾರದ ಮೇಲೇ ಆಗುತ್ತೆ. ಹೆಚ್ಚಳ ಆಗುತ್ತೆ. ಅದು ಇದು ಡಿಪೆಂಡ್ಸ್ ಅಪಾನ್ ಸರ್ಕಾರದ ನಿರ್ಧಾರ. 2 ಮಾಡ್ಬೋದು, 3 ಮಾಡ್ಬೋದು, 4 ಮಾಡ್ಬೋದು. ಆ ಸರ್ಕಾರ ಈ ಬಿಲ್ ಕಾಯ್ದೆ ಆದಮೇಲೆ ಈ ಕಾಯ್ದೆ ಇದೆಯಲ್ಲ, ಈ ಕಾಯ್ದೆ ಪಾಸ್ ಆದಮೇಲೆ ಸರ್ಕಾರ ತೀರ್ಮಾನ ತಗೊಳ್ತಾರೆ. ಬೆಂಗಳೂರು ಚುನಾವಣೆ BBMP ಚುನಾವಣೆ ಅಂದರೆ ಸಾಕಷ್ಟು ನಿರೀಕ್ಷೆ ಮತ್ತು ದೊಡ್ಡ ಮಟ್ಟದಲ್ಲೂ ಕೂಡ ಒಂದಷ್ಟು ರಾಜಕೀಯ ಕಾರಣ ಆಗುವಂಥದ್ದು. ಸರ್ಕಾರ ಬಂದ ನಂತರ ಉಪಚುನಾವಣೆ ನಡೆದು ಕೂಡ ಇದು ಮೊದಲ ಚುನಾವಣೆ BBMP ಚುನಾವಣೆ ಆಗುವಂಥದ್ದು. ಮೇ ತಿಂಗಳಲ್ಲಿ ಮಾಡಿದ್ರೆ ಸರ್ಕಾರಕ್ಕೆ ಅಷ್ಟೊಂದು ಸುಲಭ ಇದೆಯಾ ಈ ಸರ್ BBMP ಚುನಾವಣೆ ಅಭಿವೃದ್ಧಿ ದೃಷ್ಟಿಯಿಂದ? ಜನಕ್ಕೆ ಅಭಿವೃದ್ಧಿ ಬೇಕಾಗಿದ್ದರೆ ಕಾಂಗ್ರೆಸ್ ಮತ ಹಾಕ್ತಾರೆ. ಯಾಕೆಂದರೆ ಬೆಂಗಳೂರು ಅಭಿವೃದ್ಧಿ ಆಗಿರೋದು 1947ರಿಂದ ಹಿಡಿದು ಕಾವೇರಿ ನೀರು ಬೆಂಗಳೂರಿಗೆ ತಂದಿದ್ದರಿಂದ ಹಿಡಿದು ಬೆಂಗಳೂರಿನ ಹೊರವಲಯದಲ್ಲಿರ್ತಕ್ಕಂಥ 7 CMCಗಳು, 2 TMC, 110ಗಳ ಹಳ್ಳಿಗಳ ಅಭಿವೃದ್ಧಿ, ಮತ್ತು ಬೆಂಗಳೂರು ಓವರಾಲ್ ಡೆವಲಪ್ಮೆಂಟ್ ಸ್ಟಾರ್ ಮೋಟರೈನ್ ಇರ್ಬೋದು, ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಇರ್ಬೋದು, ಸ್ವಚ್ಛ ಬೆಂಗಳೂರು ಇರ್ಬೋದು, ಮತ್ತು ಟೆಂಡರ್ ಶೋ ರಸ್ತೆಗಳಿರ್ಬೋದು, ರಿಂಗ್ ರೋಡ್ ಇರ್ಬೋದು, ಫ್ಲೈಓವರ್ಸ್ ಇರ್ಬೋದು, ಅಂಡರ್ಪಾಸ್ ಇರ್ಬೋದು, ಬಹುತೇಕ 100ಕ್ಕೆ 95 ಭಾಗ ಕಾಂಗ್ರೆಸ್ ಸರ್ಕಾರಗಳದ್ದ ಇದ್ದಾಗಲೇ ಮಾತ್ರ ಆಗಿರ್ತಕ್ಕಂಥದ್ದು. ಅಭಿವೃದ್ಧಿ ಬೇಕಾದರೆ ಜನ ಕಾಂಗ್ರೆಸ್ಗೆ ಮತ ಹಾಕ್ತಾರೆ. ಬರೀ ಮಾತಲ್ಲೇ ಹೊಟ್ಟೆ ತುಂಬಬೇಕು ಅನ್ನೋಂಗಿದ್ರೆ BJPಗೆ ಹಾಕ್ಕೊಳ್ತಾರೆ. ಬೆಂಗಳೂರಲ್ಲಿ ನೀವು ಸೇರಿದ 4-5 ಜನ ಸಚಿವರು ಇರುವಂಥದ್ದು, ಹಿರಿಯ ಸಚಿವರು ಇರುವಂಥದ್ದು, ಬೆಂಗಳೂರು ಉಸ್ತುವಾರಿ ಹೊತ್ಕೊಂಡಿರುವಂಥದ್ದು DK ಶಿವಕುಮಾರ್ ಅವರು. BBMP ಚುನಾವಣೆ ಆದರೆ ಇನ್ನೆಲ್ಲ ಸಚಿವರ ನೇತೃತ್ವದಲ್ಲಾಗುತ್ತಾ DK ಶಿವಕುಮಾರ್ ನೇತೃತ್ವ ವಹಿಸ್ಕೊಳ್ತಾರೆ? ಯಾಕಂದ್ರೆ BBMP ಚುನಾವಣೆ. DK ಶಿವಕುಮಾರ್ ನಮ್ಮ ಪಕ್ಷದ ಅಧ್ಯಕ್ಷರಲ್ವಾ, ಮತ್ತು ಮುಖ್ಯಮಂತ್ರಿಗಳಿದ್ದಾರೆ, ಅವರಿಬ್ಬರ ನೇತೃತ್ವದಲ್ಲಿ ಆಗುತ್ತೆ. ಮೇ ತಿಂಗಳು ಆಗೋದಂತೂ ಪಕ್ಕ ಆಗುತ್ತೆ. ಇದು ಇದು ಹಿರಿಯ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಹೇಳಿಕೆ ಮೇ ತಿಂಗಳಲ್ಲಿ ಕೂಡ ಆಗುವಂಥದ್ದು, ಜೊತೆಗೆ ಚುನಾವಣಾ ಉಸ್ತುವಾರಿಯನ್ನು DK ಶಿವಕುಮಾರ್ ಮತ್ತು ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ ಅಂತ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ರಿಪಬ್ಲಿಕ್ TV ಬೆಂಗಳೂರು.